ನಮಸ್ಕಾರ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ KCETಯ 2024ನೇ ಸಾಲಿನ ಅಪ್ಲಿಕೇಶನನ್ನು ರಿಲೀಸ್ ಮಾಡಿದ್ದಾರೆ KE ಮುಖಾಂತರ. ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ವಿಡಿಯೋ ಒಂದು ಬ್ರಾಚರ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ರಾಚರ್ ಒಳಗಡೆ ನಮ್ಮ ರೆಗ್ಯುಲರ್ PUC ಮೇಲೆ HS ಅಂದರೆ ಅಲೈಡ್ ಹೆಲ್ತ್ ಸೈನ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ KCET ಕಂಪಲ್ಸರಿನ ಅಥವಾ KCET ಎಕ್ಸಾಮ್ ಅಟೆಂಡ್ ಆಗಬೇಕಾ, ಅವರು ಯಾವ ರೀತಿಯಾಗಿ ಪ್ರೊಸೀಜರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿದ್ದೀನಿ. ರೆಗ್ಯುಲರ್ ವಿದ್ಯಾರ್ಥಿಗಳು ಯಾರಾದರೂ PUC ಮೇಲೆ BSc MLT, BSc OT, BSc ಡಯಾಲಿಸಿಸ್, BSc ಎಕ್ಸ್ರೇ ಟೆಕ್ನಾಲಜಿ, BSc ಆಪ್ಥಾಲ್ಮಾಲಜಿ ಈ ರೀತಿಯಾದಂಥ ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ಸೊ ಅಂಥವರು ಕೂಡ ಏನಂದರೆ ಈ ಒಂದು KCETಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮತ್ತು ಅದರ ಮುಂದುವರಿದು ಮತ್ತೇನಾದರೂ ಎಕ್ಸಾಮ್ ಬಗ್ಗೆ ಕೂಡ ಮಾಹಿತಿ ಇದರಲ್ಲಿ ನಾನು ತಲೆ ಹಾಕ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮಲ್ಲಿ ಡೌಟ್ ಏನಾದರೂ ಕೂಡ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ. ನಾನು ಹಾಗಾದರೆ ಈ ಒಂದು ಬ್ರೌಚರ್ ಒಳಗಡೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಒಂದನೇದು ನಮ್ಮ BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶತೆ ಅರ್ಜಿ ಭರ್ತಿ ಮಾಡುವುದಕ್ಕಾಗಿ ಸೂಚನೆ ಮತ್ತು ಮಾರ್ಗಸೂಚಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅಲೈಡ್ ಹೆಲ್ತ್ ಸೈನ್ಸ್ ಬಗ್ಗೆ ಏನಾದರೂ ಇನ್ನೂ ಸ್ವಲ್ಪ ಏನಾದರೂ ಡೀಟೇಲ್ಸ್ ಇರುತ್ತೆ ಅಂತ ಸ್ಕ್ರಾಲ್ ಮಾಡ್ತಾ ಹೋದರೆ ನಮ್ಮಗಳಿಗೆ ಬೇರೆ ಬೇರೆ ಒಂದು ಏನಪ್ಪ ಅಂತಂದರೆ ಇಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಜಾಸ್ತಿ ಕೊಟ್ಟಿದ್ದಾರೆ. ಯಾಕಂತಂದರೆ ಇಲ್ಲಿ ಮೋಸ ಮಾಡೋರು ಭಾಳ ಜನ ಇದ್ದಾರೆ. ಆಮೇಲೆ ಅವರೆಲ್ಲ ಟ್ರಸ್ಟ್ ಮಾಡಬೇಡಿ, ಆಮೇಲೆ ನೀವು ಹುಷಾರಾಗಿರಿ, ಇದನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಓಕೆ, ಇದೊಂದು ಹೈಲೈಟ್ ಮಾಡಿದ್ದಾರೆ. ಯಾಕಂದರೆ ಈ ವರ್ಷ ಸ್ಟಾರ್ಟ್ ಆಗಿದೆ ಅಂತ ಅದನ್ನು ಜಾಸ್ತಿ ಹೈಲೈಟ್ ಮಾಡಿದ್ದಾರೆ. ಈ ಪಾಯಿಂಟ್ ನೋಡಿ ಸ್ವಲ್ಪ. BPT, BPO, HS ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಪ್ರವೇಶತೆ ಅರ್ಹ ಪಡೆಯುವುದಕ್ಕಾಗಿ ಅಭ್ಯರ್ಥಿಗಳು ನೋಡಿ, ಅರ್ಹತೆ ಪಡ್ಕೋಬೇಕಂದ್ರೆ ಅಭ್ಯರ್ಥಿಗಳು CET 2024 ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು. ನೋಡಿ ಏನು ಮಾಡಬೇಕಂತಂದರೆ ಅವರು ಇಷ್ಟು ಪಾಯಿಂಟಲ್ಲಿದೆ. ರೆಗ್ಯುಲರ್ ವಿದ್ಯಾರ್ಥಿಗಳು ಒಂದನೇದು ಏನು ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕು, ಆನ್ಲೈನನ್ನು ಫೀಸನ್ನು ಪೇ ಮಾಡಬೇಕು. ಇದು ಕಡ್ಡಾಯವಾಗಿರುತ್ತದೆ. PUC ಮೇಲೆ ನೀವೇನಾದರೂ ಅಲೈಡ್ ಸೈನ್ಸ್ ಮಾಡ್ಕೋಬೇಕು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಲೇಬೇಕು ಮತ್ತು ಪಾವತಿ ಶುಲ್ಕ ಅಂದರೆ ಆ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಲೇಬೇಕು. ಇನ್ನೊಂದು ಪಾಯಿಂಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಇದು ಭಾಳ ಇಂಪಾರ್ಟೆಂಟು. ಆದರೆ CET 2024 ಪರೀಕ್ಷೆಗೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ. ನೋಡಿರಿ, ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ. CET ಪರೀಕ್ಷೆಗೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ. ಅಂದರೆ CET ಎಕ್ಸಾಮ್ ಇಲ್ಲ, ಇಲ್ಲಿ ಪರ್ಸೆಂಟೇಜ್ ಮೇಲಿನ ಸೆಲೆಕ್ಷನ್ ಆಗುತ್ತೆ. ಆದರೆ ಕಂಡೀಷನ್ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರಲೇಬೇಕು, ಆಮೇಲೆ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಿರಲೇಬೇಕು ಅಂತ ಇಲ್ಲಿ ಕಂಡೀಷನ್ ಬರ್ತಾ ಇದೆ. ಈ ಒಂದು ಕೂಡ ಲಿಸ್ಟಲ್ಲಿ ಕೂಡ ಕೊಟ್ಟಿದ್ದಾರೆ. ಏನಂದರೆ ಯಾವೆಲ್ಲ ಕೋರ್ಸ್ಗೆ ಅಪ್ಲಿಕೇಶನ್ ಆಗ್ಬೋದು ನೋಡಿ. BSc ನರ್ಸಿಂಗು, ಆಮೇಲೆ ಫಿಸಿಯೋಥೆರಪಿ, ಆಮೇಲೆ BPO, ಡಯಾಲಿಸಿಸ್ಸು, OT, ಕಾರ್ಡಿಯಕ್ ಟೆಕ್ನಾಲಜಿ, ಇಮೇಜಿಂಗ್ ಟೆಕ್ನಾಲಜಿ, ಲ್ಯಾಬ್ ಟೆಕ್ನಾಲಜಿ, ನ್ಯೂರೋ ಸೈನ್ಸು, ಆಪ್ಟೋಮೆಟ್ರಿ, ಫ್ಯೂಷನ್ ಟೆಕ್ನಾಲಜಿ, ಟ್ರಾನ್ಸ್ಫ್ಯೂಷನ್, ಪರ್ಫ್ಯೂಷನ್ ಟೆಕ್ನಾಲಜಿ, ರೇಡಿಯೋಥೆರಪಿ, ರೆಸ್ಪಿರೇಟರಿ ಟೆಕ್ನಾಲಜಿ, ಎಮರ್ಜೆನ್ಸಿ, ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ, ಆಮೇಲೆ ಆಡಿಯೋಲಜಿ, ಆಕ್ಯುಪೇಷನಲ್ ಥೆರಪಿ, ಹೆಲ್ತ್ ಇದು ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತು, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನು, ಇವೆಲ್ಲ ಕೋರ್ಸ್ಗಳು ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಬಟ್ ಕಂಡೀಷನ್ ಈಸ್ ಎಕ್ಸಾಮ್ ಅಟೆಂಡ್ ಆಗಬೇಕಂತ ರೂಲ್ಸ್